ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನೀವೇನಾದರೂ ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ ಕ್ಲಿಕ್ ಮಾಡಿ. ಅಣ್ಣಯ್ಯ ಮುಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ. ಫೈನಲಿ ಇಲ್ಲಿ ವೀರಭದ್ರ ಮುಖವಾಡ ಪಾರು ಮುಂದೆ ಬಯಲಾಗಿದೆ. ವೀರಭದ್ರ ಮನೆಯವರೆಲ್ಲರನ್ನೂ ಪೂಜೆಗಂತ ಕರೆದ್ಬಿಟ್ಟು ರತ್ನಗೆ ಮಕ್ಕಳಾಗಲ್ಲ ಅನ್ನೋ ವಿಚಾರನ ರಿವೀಲ್ ಮಾಡೋಕ್ಕೆ ಹೊರಟಿದ್ದಾನೆ. ಹಾಗಾದರೆ ಪಾರು ಈ ವೀರಭದ್ರಗಳನ್ನ ತಲೆ ಕೆಳಗೆ ಮಾಡ್ತಾಳ, ವೀರಭದ್ರಗೆ ತಕ್ಕ ಪಾಠ ಕಲಿಸ್ತಾಳ. ಹಾಗಾದರೆ ರತ್ನ ಮಕ್ಕಳೇ ಆಗಲ್ವಾ? ಈ ಒಂದು ಪ್ರಶ್ನೆಗೆ ಉತ್ತರ ಕೊಡ್ತಾಳ ಪಾರು ಅಂತ ನೋಡ್ಕೊಂಬರೋಣ ಬನ್ನಿ. ಇತ್ತ ಮನೆಯವರೆಲ್ಲರೂ ತುಂಬಾ ಖುಷಿಯಿಂದ ವೀರಭದ್ರ ಮನೆಗೆ ಪೂಜೆಗಂತ ಎಲ್ಲರೂ ಕೂಡ ಬಂದಿದ್ದಾರೆ. ಆದರೆ ಪಾರು ಇಲ್ಲಿ ರತ್ನಗೆ ಕೊಡ್ತಿರೋಂಥ ಟಾರ್ಚರ್ನ ನೋಡಿಬಿಟ್ಟು ಶಾಕ್ ಆಗಿದ್ದಾಳೆ. ನಮ್ಮಪ್ಪ ಇವನು ಬದಲೇ ಆಗೋದಿಲ್ಲ, ನನ್ನ ನಾದಿನಿಗೆ ಈ ರೀತಿ ತೊಂದರೆ ಕೊಡ್ತಾ ಇದ್ದಾನ, ಇವತ್ತು ಇವನ್ನ ಬಿಡಲ್ಲ ಅಂದ್ಬಿಟ್ಟು ಮಚ್ಚಿ ತಗೊಂಡು ಇನ್ನೇನು ಕಡ್ದೇ ಬಿಟ್ಲು. ವೀರಭದ್ರ ಅನ್ನೋಷ್ಟರಲ್ಲಿ ಸೌಭಾಗ್ಯ ತಡೆದ್ಬಿಟ್ಟು ಇಲ್ಲಿ ಎಲ್ಲ ಸತ್ಯನೂ ರಿವೀಲ್ ಮಾಡ್ತಾಳೆ. ಅಮ್ಮ, ಯಾಕೆ ಈ ರೀತಿ ಮಾಡ್ತಾ ಇದೆಯಾ? ಇವನು ನಮ್ಮಪ್ಪನೇ ಅಲ್ಲ, ಈ ರೀತಿ ತೊಂದರೆ ಕೊಡ್ತಾಯಿದ್ರೆ ನೋಡಿಕೊಂಡು ಯಾವ ರೀತಿ ಸುಮ್ಮನೆ ಇರಬೇಕು ನಾನು ಅಂದ್ಬಿಟ್ಟು ಪಾರು ಇಲ್ಲಿ ಅಂತ ಇದ್ದರೆ ಸಮಾಧಾನ ಮಾಡ್ಕೊ. ನನ್ನ ಗಂಡ ಕೆಟ್ಟವನೇ ಇರ್ಬೋದು, ಆದರೆ ರತ್ನಕ್ಕೆ ಸಿಕ್ಕಿರುವಂಥ ಗಂಡ ತುಂಬಾ ಒಳ್ಳೆಯವನು. ಅವಳನ್ನ ಚೆನ್ನಾಗೇ ನೋಡ್ಕೊಳ್ತಾನೆ, ಸಮಾಧಾನ ಮಾಡ್ಕೊ. ಪೂಜೆಗೆ ಬಂದಿದ್ದಾರೆ ಎಲ್ಲರೂ, ಪೂಜೆ ಮುಗಿಲಿ ಅಂದ್ಬಿಟ್ಟು ಸೌಭಾಗ್ಯ ಅಂತಾಳೆ. ಸರಿ ಆಯಿತು ಬಿಡು ಅಂತಂದ್ಬಿಟ್ಟು ಪಾರು ಇಲ್ಲಿ ತಣ್ಣಗಾಗ್ತಾಳೆ. ಶಿವು ಪೂಜೆಗೆಲ್ಲ ತಯಾರಿ ನಡೆಸ್ಕೊಳ್ತಾ ಇದ್ರೆ ವೀರಭದ್ರ ಹತ್ರ ಪಾರು ಬಂದುಬಿಟ್ಟು, ಏಯ್ ನೀನು ಎಂಥವ್ರು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ, ನಿನಗೆ ಈ ಜನ್ಮದಲ್ಲಿ ಬುದ್ಧಿ ಬರಲ್ಲ ಅನಿಸುತ್ತಲ್ವಾ? ಅಲ್ಲ, ನಿನಗೆ ಮನುಷ್ಯ ತುಂಬ ಇರೋದು ವಿಷ ಸರ್ಪನೆ, ಅದಕ್ಕೆ ತಲೆ ಮೇಲೆ ಕೂದಲು ಕೂಡ ಬೆಳೆದಿಲ್ಲ. ಆ ಬ್ರಹ್ಮನಿನ ಹೇಗೆ ಸೃಷ್ಟಿ ಮಾಡಿದ್ನೋ ಏನೋ, ನಿನ್ನ ಸಾಯಿಸ್ಬಿಟ್ಟು ನಾನೇ ಹೋಗಿ ಬ್ರಹ್ಮನ ಹತ್ರ ಕೇಳ್ತೀನಿ, ನಿನ್ನಂಥವನ್ನ ಯಾಕೆ ಸೃಷ್ಟಿ ಮಾಡಿದೆ ಅಂತಂದ್ಬಿಟ್ಟು ಅಲ್ಲಂತ ಪಾರು ಹೇಳ್ತಾಳೆ. ಆಗ ವೀರಭದ್ರ ತಂದೆ ಅಂತಂದು ಮರೆತುಬಿಟ್ಟು ಈ ರೀತಿ ನನ್ನ ಮೇಲೆ ಕೂಗಾಡ್ತಿದ್ಯಾ, ಸ್ವಲ್ಪ ಅವರು ಬುದ್ಧಿ ಇದೆಯಾ ನಿನಗೆ ಅಂತಂದ್ಬಿಟ್ಟು ಬೈತಾನೆ. ಓಹೋ, ನೀವು ನನ್ನ ತಂದೆನಾ? ನೋಡಿಯಪ್ಪ, ನಾನು ಕೆಲವೊಂದು ಟೈಮು ನನಗೆ ಮರು ಜಾಸ್ತಿ, ನೀವು ನನ್ನ ತಂದೆ ಅಂತ ಗೊತ್ತಿಲ್ಲದೇ ನಿನ್ನ ಸಿಗದಾಗ್ಬಿಡ್ತೇನೆ. ಇದೇನಾದರೂ ನನ್ನ ಗಂಡಂಗೆ ಗೊತ್ತಾದರೆ ಏನು ಮಾಡ್ತಾನೆ ಗೊತ್ತಾ? ಶಿವು ಮೂರನೇ ಕಣ್ಣು ಬಿಟ್ಟಂಗೆ ನಮ್ಮಪ್ಪ ನನ್ನ ಗಂಡ ಕೂಡ ನನ್ನ ನಾದಿನಿಯರಿಗೆ ಕೊಡ್ತಿರೋಂಥ ಟಾರ್ಚರ್ ತಡೆಯಲಾರ್ದೆ ನಿನ್ನ ಇಲ್ಲೇ ಮುಗಿಸಾಗ್ಬಿಡ್ತಾನೆ. ಆದರೆ ನಾನೀಗ ನಿನ್ನ ಸುಮ್ಮನೆ ಬಿಡ್ತೇನೆ, ಟೈಮ್ ಬರಲಿ, ಆಗ ಎಲ್ಲದೂ ಕೂಡ ತಕ್ಕ ಪಾಠ ಕಲಿಸ್ತೇನೆ ಅಂದ್ಬಿಟ್ಟು ಪಾರು ಅಲ್ಲಿಂದ ಹೋಗ್ತಾಳೆ. ವೀರಭದ್ರ ಕೋಪ ತುಂಬಾ ಹೆಚ್ಚಾಗ್ತಾ ಇರುತ್ತೆ. ಇನ್ನು ಪೂಜೆಗೆಲ್ಲ ತಯಾರಿ ಮಾಡ್ಕೊಬ ಪಾರು ಅಂತಿದ್ರೆ, ಸರಿ ಮಾವ ಆಯ್ತು ಅಂದ್ಬಿಟ್ಟು ಪೂಜೆಗೆಲ್ಲ ತಯಾರಿ ನಡೆಸ್ತಾ ಇರ್ತಾರೆ. ಫೈನಲಿ ಇಲ್ಲಿ ಪುರೋಹಿತರು ಬಂದುಬಿಡ್ತಾರೆ. ಆಗ ಪೂಜೆ ಕೂತ್ಕೊಳ್ಳಿ, ಮುಹೂರ್ತ ಟೈಮ್ ಆಗ್ತಿದೆ ಅಂದ್ಬಿಟ್ಟು ಅಂತ ಇದ್ದರೆ, ರತ್ನ ಪೂಜೆ ಕೂತ್ಕೊಳ್ಳೆ ಅಂತಂದ್ಬಿಟ್ಟು ರಶ್ಮಿ ಅಂತಾರೆ. ಹೌದು, ಆದರೆ ಪರಶು ಇಲ್ಲಲ್ವಾ ಅಂತಾರೆ. ಬೇಡ, ಮನೆ ಯಜಮಾನ್ರು ಅಂತ ಅತ್ತೆ ಮಾವ ಇದ್ರಲ್ವಾ, ಅವರೇ ಪೂಜೆ ಕೂತ್ಕೊಳ್ಳಿ ಅಂದ್ಬಿಟ್ಟು ರತ್ನ ಅಂತಾಳೆ. ಹೌದೌದು, ನಾನು ಈ ಪೂಜೆ ಮಾಡಿಸ್ತಿರೋದೇ ರತ್ನಮ್ಮಗೋಸ್ಕರ, ರತ್ನಮ್ಮ ಆಯುಷು ಆರೋಗ್ಯ ಚೆನ್ನಾಗಿರಲಿ, ನನ್ನ ಮನೆ ಸೊಸೆ ಆರೋಗ್ಯವಾಗಿರ್ಬೇಕನ್ನೋದೇ ನನ್ನ ಆಸೆ ಅಂದ್ಬಿಟ್ಟು ವೀರಭದ್ರ ಅಂತಾರೆ. ಆಗ ಸರಿಯಾಗಿ ಹೇಳಿದ ರತ್ನ, ನೀನು ನಿಮ್ಮ ಮಾವನೇ ಅತ್ತೆನ ಪೂಜೆ ಕೂರಿಸೋದು ಒಳ್ಳೆಯದು. ಏ ವೀರಭದ್ರ, ಏನು ನೋಡ್ತೀಯಾ, ಕೂತ್ಕೊಳ್ಳೋ ಪೂಜೆಗೆ ಅಂದ್ಬಿಟ್ಟು ಶಂಕರಪ್ಪ ಅಂತಾರೆ. ಆಗ ವೀರಭದ್ರ ಮತ್ತು ಸುಶೀಲಾ ಸೌಭಾಗ್ಯ ಪೂಜೆಗೆಲ್ಲ ಕೂತ್ಕೊಂಡು ಪೂಜೆ ನಡೆಸ್ತಾ ಇದ್ದರೆ ಇಲ್ಲಿ ಮನೋರೆಲ್ಲರಿಗೂ ತುಂಬಾ ಖುಷಿ ಆಗ್ತಾ ಇರುತ್ತೆ. ಪಾರು, ಅಪ್ಪ ನೀನೇನು ಮಾಡೋಕ್ಕೆ ಕೊಟ್ಟಿದ್ಯಾ? ಒಂದು ಸುಳಿವು ಸಿಗ್ತಾ ಇಲ್ಲ, ಏನಿರ್ಬೋದು ಅಂದ್ಬಿಟ್ಟು ಪಾರು ಇಲ್ಲಿ ಯೋಚನೆ ಮಾಡ್ತಾ ಇರ್ತಾಳೆ. ಅಷ್ಟರಲ್ಲಿ ಸರ್, ರತ್ನ ಮೇಡಮ್ ಅವ್ರದ್ದು ಲ್ಯಾಬ್ ರಿಪೋರ್ಟ್ ಬಂದಿದೆ ಅಂದ್ಬಿಟ್ಟು ಅಂತಾರೆ. ಏನು ಹೌದಾ, ಸರಿ ಸರಿ ಕೊಡಿ ಇಲ್ಲಿ ಅಂತಂದ್ಬಿಟ್ಟು ಓದಿ ನೀವೇ ಅಂದ್ಬಿಟ್ಟು ವೀರಭದ್ರ ಅಂತಾರೆ. ಇಲ್ಲ ಸರ್, ಇದೆಲ್ಲ ಓದೋಕ್ಕೆಲ್ಲ ಆಗಲ್ಲ, ಇದು ಡಾಕ್ಟ್ರ್ ಹತ್ರನೇ ಓದಿಸ್ಬೇಕು, ಇಲ್ಲಾಂದರೆ ಇನ್ನೊಬ್ಬರು ಮನೆಗೆ ಯಾರಾದರೂ ಡಾಕ್ಟ್ರ್ ಇದ್ದರೆ ಅವ್ರ ಕಡೆನೇ ಇದನ್ನು ರಿಪೋರ್ಟಲ್ಲಿ ಏನಿದೆ ಅಂತ ತಿಳ್ಕೊಳ್ಳಿ ಅಂದ್ಬಿಟ್ಟು ಅಂತಾರೆ. ಸರಿ ಆಯಿತು ಛತ್ರಿ, ಡಾಕ್ಟ್ರಿಗೆ ಕಾಲ್ ಮಾಡು ಅಂತೀರೆ. ಅದರ ಅವಶ್ಯಕತೆ ಏನಿಲ್ಲ, ಕೊಡಿ ನಾನು ಓದ್ತೀನಿ ಅಂದ್ಬಿಟ್ಟು ಪಾರು ಅಂತಾಳೆ. ಇದೇ ತಾನೇ ನನಗೂ ಕೂಡ ಬೇಕಾಗಿರೋದು ಅಂದ್ಬಿಟ್ಟು ವೀರಭದ್ರ ಇಲ್ಲಿ ಅಂದ್ಕೊಳ್ತಾ ಇರ್ತಾರೆ. ಇನ್ನು ಅದೇ ಟೈಮ್ಗೆ ಪಾರು ರಿಪೋರ್ಟ್ನ ನೋಡಿಬಿಟ್ಟು ದಂಗ ಆಗ್ತಾಳೆ. ಮನೆಯಲ್ಲೆಲ್ಲರೂ ಏನಿದೆ ಆ ರಿಪೋರ್ಟಲ್ಲಿ, ಏನಾಯ್ತಮ್ಮ ಪಾರು ಅಂದ್ಬಿಟ್ಟು ಶಾರದಾ ಕೇಳ್ತಿದ್ರೆ, ಅದು ಅತ್ತೆ ಅಂತಂದ್ಬಿಟ್ಟು ಪಾರು ಟೆನ್ಷನ್ ಆಗ್ತಾಳೆ. ಏನಾಯಿತು ಪಾರು, ಏನಾಯಿತು ಹೇಳ್ಬಾರ್ದ ಅಂದ್ಬಿಟ್ಟು ಶಿವು ಕೇಳ್ತಾ ಇದ್ದರೆ, ನಿನಗೇನು ಓದೋಕ್ಕಾಗುತ್ತೋ ಇಲ್ವೋ, ಇಲ್ಲ ಅಂತಂದರೆ ಹೇಳು, ಡಾಕ್ಟ್ರಿಗೆ ಕಾಲ್ ಮಾಡ್ತೀನಿ ಅಂದ್ಬಿಟ್ಟು ಅಂತಾರೆ. ಅದು ಈ ರಿಪೋರ್ಟಲ್ಲಿ ರತ್ನಾಗೆ ಮಕ್ಕಳಾಗಲ್ಲ ಅನ್ನೋ ವಿಚಾರ ಬರ್ತಿದೆ ಅಂದ್ಬಿಟ್ಟು ಅಂತಾರೆ. ಆಗ ಮನೆಯವ್ರಿಗೆ ಶಾಕ್ ಆಗುತ್ತೆ. ಏನು ಹೇಳ್ತಿದ್ಯಾ ಪಾರು, ಸರಿಯಾಗಿ ಹೇಳು ಅಂತಿದ್ರೆ. ಹೌದು ಮಮ್ಮ, ಇಲ್ಲಿದೆ ತಾನೇ, ನಾನು ಕೂಡ ಹೇಳೋಕ್ಕೆ ಸಾಧ್ಯ ಅಂದ್ಬಿಟ್ಟು ಪಾರು ಅಂತಿದ್ರೆ. ಪಾರು ಸರಿಯಾಗಿ ಓದಿರ್ತಾಳೆ. ಅವಳು ಯಾರು ಹೇಳು, ಗೋಲ್ಡ್ ಮೆಡಲಿಸ್ಟು ಅಂತಂದ್ಬಿಟ್ಟು ಅಂತ ಇದ್ದರೆ ಇಲ್ಲಿ ಟೆನ್ಷನ್ ಆಗ್ತಾ ಇರುತ್ತೆ ಈ ಒಂದು ರತ್ನಾಗೆ. ಏನಪ್ಪ ಮಾಡೋದೀಗ, ನನಗೆ ಮಕ್ಕಳಾಗಲ್ಲ ಅಂದ್ಬಿಟ್ಟು ಟೆನ್ಷನಲ್ಲಿ ಅಲ್ಲೇ ಮೂರ್ಛೆ ತಪ್ತಾಳೆ. ಇಲ್ಲ, ಈ ರಿಪೋರ್ಟ್ ಏನೇ ಹೇಳಿ ನಾವು ಸೆಕೆಂಡ್ ಚಾನ್ಸ್ ತೊಗೊಳ್ಬೇಕು, ರಿಪೋರ್ಟಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆಗಿರುತ್ತೆ ಅಂದ್ಬಿಟ್ಟು ಪಾರು ಅಂತ ಇದ್ದರೆ. ಹೌದು, ಪಾರು ಹೇಳ್ತಾರೆ ಸರಿಯಾಗಿದೆ ಅಂದ್ಬಿಟ್ಟು ಇಲ್ಲಿ ಅಂದ್ಕೊಳ್ತಾ ಇದ್ದರೆ ಅಷ್ಟರಲ್ಲಿ ರತ್ನ ಮೂರ್ಛೆ ತಪ್ಪಿದ್ದು ನೋಡಿ ಮನೋರು ಶಾಕಾಗಿ ರತ್ನನ ಹೋಗಿ ರೆಸ್ಟ್ ಮಾಡಿಸ್ತಾರೆ. ಇಲ್ಲಿ ವೀರಭದ್ರ ತುಂಬಾ ಖುಷಿ ಆಗ್ತಾ ಇರುತ್ತೆ. ನಾನು ಅಂದ್ಕೊಂಡಂಗೆ ಎಲ್ಲನೂ ಆಗಿತ್ತು, ಇದೇ ತಾನೇ ನಾನು ಕೂಡ ಬಯಸಿದ್ದು ಅಂದ್ಬಿಟ್ಟು ವೀರಭದ್ರ ಅಂದ್ಕೊಳ್ತಾ ಛತ್ರೆ. ಪೂರೈತ್ರೆ, ನಿಮ್ಮ ಕೆಲಸ ಬಂದಿದ್ದಾಯಿತು, ನೀವು ಹೋಗಿ ಇಲ್ಲಿಂದ ಅಂದ್ಬಿಟ್ಟು ಕಳಿಸ್ಬಿಡ್ತಾನೆ. ಇಲ್ಲಿ ರತ್ನ ಫುಲ್ ಟೆನ್ಷನ್ ಆಗ್ತಾ ಇರ್ತಾಳೆ. ಈ ಒಂದು ಮಾದಪ್ಪಣ್ಣ, ಇವನು ಎಂಥ ಕ್ರೂರಿ ಮನುಷ್ಯ ಇರಬೇಕು, ಅಲ್ಲ
ಮನೆಯವರೆಲ್ಲರಿಗೂ ಪೂಜೆ ಕರೆದ್ಬಿಟ್ಟು ಬೇಕು ಅಂತ ಈ ವಿಚಾರನ ರಿವೀಲ್ ಮಾಡೋಕ್ಕೆ ಮಾಡಿದ್ದಾನೆ. ಇವ್ರು ನೋಡ್ತಾ ಇದ್ರೆ ಇಲ್ಲೇ ಗನ್ ತೊಗೊಂಡು ಶೂಟ್ ಮಾಡ್ಬೇಕು ಅನಿಸ್ತಾ ಇದೆ. ದೇವ್ರೆ ಏನಪ್ಪ ಇದು, ಇಂಥ ನೀಚರನ್ನೆಲ್ಲ ಈ ರೀತಿ ಬುದ್ಧಿ ಕೊಟ್ಬಿಟ್ಟು ಅಂದ್ಬಿಟ್ಟು ಬೈತಾ ಇರ್ತಾರೆ. ಇಲ್ಲಿ ಮಾದಪ್ಪಣ್ಣ, ಇಲ್ಲಿ ವೀರಭದ್ರ ಅಂತೂ ನೋಡಿದೆ ಛತ್ರಿ, ನಾನು ಅಂದ್ಕೊಂಡಂಗೆ ಎಲ್ಲ ಆಯಿತು ಅಂತಿದ್ರೆ ನೀವು ಬಿಡಿ, ನೀವು ಲೆಕ್ಕ ಹಾಕಿದ್ಮೇಲೆ ಆ ಲೆಕ್ಕ ಸರಿಯಾಗಿ ಚುತ್ತ ಮಾಡ್ತೀರ ಅಂದ್ಬಿಟ್ಟು ಇಲ್ಲಿ ಛತ್ರಿ ಹೇಳ್ತಾ ಇರ್ತಾರೆ. ಶಿವಗೆ ಎಲ್ಲರೂ ಫುಲ್ ಟೆನ್ಷನ್ ಆಗ್ತಾಯಿದ್ರೆ ಪಾರು ಏನಾಯಿತು ಅಂತಿದ್ರೆ ಏನಿಲ್ಲ ಮಾಮ, ಇಟ್ಸ್ ಆಲ್ ಓಕೆ, ಅವಳು ಸ್ವಲ್ಪ ಸುಸ್ತಾಗಿದ್ದಾಳೆ, ಹಾಗೆ ಈ ಟೆನ್ಷನ್ಗೆ ಈ ರೀತಿ ಆಗಿದೆ ಅಷ್ಟೇ ಅಂದ್ಬಿಟ್ಟು ಅಂತಾರೆ. ಆಗ ಮನೆಯವರೆಲ್ಲರೂ ನಮ್ಮ ರತ್ನಮ್ಗೆ ಯಾಕೆ ಈ ರೀತಿ ಆಗಬೇಕಾಗಿತ್ತು ಅಂದ್ಬಿಟ್ಟು ಅಂದ್ಕೊಳ್ತಾ ಇರ್ತಾರೆ. ಇನ್ನು ಇತ್ತ ಕಡೆ ಪಿಂಕಿ ಅಪ್ಪ ಬಂದುಬಿಟ್ಟು ನೀನು ಸೀನು ಸವಾಸ ಬಿಡು ಅಂದ್ಬಿಟ್ಟು ಅಂತ ಇದ್ದರೆ ಚಾನ್ಸೇ ಇಲ್ಲ, ಏನಪ್ಪ ನೀನು ಹೋಗಿ ಹೋಗಿ ಆ ಮಾದಪ್ಪಣ್ಣನ ಕಾಲಿಗೆ ಬೀಳಕ್ಕೆ ಹೋಗಿದ್ಯಾ, ಬುದ್ಧಿ ಇದೆಯಾ ನಿನಗೆ ಅಂತಂದ್ಬಿಟ್ಟು ಬೈತಾರೆ. ಸುಮ್ಮನೆ ನಿನಗೇನು ಗೊತ್ತಿಲ್ಲ ದಡ್ಡಿ ನೀನು, ಅಲ್ಲ ಆ ಸೀನು ಸವಾಸ ಬಿಟ್ರೇ ಉದ್ಧಾರ ಆಗೋದು, ಆ ಸೀನಿಗೆ ₹1 ಆಸ್ತಿನಿಲ್ಲ, ಅವ್ನು ಹಿಂದೆ ಹೋಗಿ ಏನು ಮಾಡ್ತೀಯ ಅಂದ್ಬಿಟ್ಟು ಬೈತಾ ಇದ್ರೆ ಅಯ್ಯೋ ಅಪ್ಪಯ್ಯ ಅದೆಲ್ಲ ನನಗೆ ಗೊತ್ತಿಲ್ಲ, ನೋಡು ಆ ರಶ್ಮಿ ನನ್ನ ಮುಂದೆ ಮೆರಿತಾ ಇದ್ದಾಳೆ, ಅವಳಿಗೆ ಸರಿಯಾದ ಪಾಠ ಕಲಿಸ್ಬೇಕು ಅಂತಂದರೆ ನಾನು ಸೀನನ ಮದುವೆ ಆಗಲೇಬೇಕು ಅಂದ್ಬಿಟ್ಟು ಇಲ್ಲಿ ಪಿಂಕಿ ಅಂತಾರೆ. ಸೀನಿಗೆ ₹1 ಕಾಸು ಕೊಡಿಲ್ಲ, ಅವನ ಮದುವೆಗೆ ಏನು ಮಾಡ್ಬೇಕಂತಿದೆ ಅಂತಿದ್ರೆ ಅಯ್ಯೋ ಕಾಸು ಹಾಕಿಲ್ಲ, ಅವನಿಗೆ ಅಷ್ಟೆಲ್ಲ ಆಸ್ತಿ ಇದೆ ತಾನೆ, ಆ ಆಸ್ತಿ ನನಗೆ ಬರೋದು ಅಂತ ಪಿಂಕಿ ಅಂತಿದ್ರೆ ಆಸ್ತಿ ಇರೋದು ಮಾದಪ್ಪಣ್ಣನ ಹೆಸರಿಗೆಲ್ಲ, ಆ ರಶ್ಮಿ ಹೆಸರಿಗೆ. ರಶ್ಮಿ ಸಾಮಾನ್ಯದಳಲ್ಲ, ರಶ್ಮಿ ಇಲ್ಲಿ ತುಂಬಾ ಬದಲಾಗ್ಬಿಟ್ಟಿದ್ದಾಳೆ, ಅವಳು ಏನು ಅಂತ ನಿನಗಿನ್ನೂ ಗೊತ್ತಿಲ್ಲ ಅಂತಾರೆ. ಏನಪ್ಪ ನನ್ನ ಮುಂದೆನ ರಶ್ಮಿನ ಹೋಗ್ತಾ ಇದೆಯಾ, ಅಲ್ಲ ಆ ಮೂಟೆಗೆ ಈ ಸೀನ ಒಳ್ಳೆ ಜೋಡಿನ, ಆ ಸೀನ ಏನಿದ್ರು ನನ್ನವನಾಗಬೇಕು ನೋಡಿ, ಮದುವೆ ಅಂದಾಗಲೇ ಆಮೇಲೆ ರಶ್ಮಿಗೆ ಬುದ್ಧಿ ಕಲಿಸಿ ಆಸ್ತಿನೆಲ್ಲ ಪಡ್ಕೊಳ್ತೇನೆ ಅಂದ್ಬಿಟ್ಟು ಪಿಂಕಿ ಅಂತಿದ್ರೆ ಹೋಗ್ಲಿ ಬಿಡು, ನಿನಗೆ ತಲೆಯಲ್ಲಿ ಬುದ್ಧಿಲ್ಲ ಅಂತ ಚೆನ್ನಾಗೇ ಗೊತ್ತಿದೆ, ಮುಂದೆ ಒಂದಿನ ಅವನು ನಂಬ್ಕೊಂಡು ಬೀದಿಗೆ ಬರ್ತೀಯಲ್ಲ ಅವಾಗ ನಿನಗೆ ಗೊತ್ತಾಗುತ್ತೆ ಅಂದ್ಬಿಟ್ಟು ಇಲ್ಲಿ ಪಿಂಕಿ ಅಪ್ಪ ಹೇಳಿ ಹೋಗ್ತಾರೆ. ಅಪ್ಪ ಏನು ನಮ್ಮ ಪ್ರೀತಿ ಬಗ್ಗೆ ಈ ರೀತಿ ಮಾತಾಡ್ತಿದ್ದಾನೆ, ಆ ರಶ್ಮಿಗೆ ಬುದ್ಧಿ ಕಲಿಸ್ಬೇಕು ಅಂತಂದರೆ ಅಪ್ಪನೇ ಎಲ್ಲ ಪ್ಲ್ಯಾನ್ ಉಲ್ಟಾ ಮಾಡ್ತಾನೆ, ನನ್ನ ಪ್ರೀತಿಗೆ ಅಪ್ಪನೇ ವಿಲನ್ ಆಗಿದ್ದಾನೆ, ಆ ಸೀನಾ ಬೇರೆ ₹1 ದುಡಿತಾ ಇಲ್ಲ, ಮನೆ ಬಿಟ್ಟು ಬೇರೆ ಬಂದಿದ್ದಾನೆ, ಈಗ ಆ ಸೀನನ್ನು ಸಾಕಬೇಕು, ಸೀನನ ಜೊತೆ ಮದುವೆ ಆಗಿ ಅವನ ಆಸ್ತಿನ ಹೇಗಾದರೂ ಉಳ್ಕೊಳ್ಬೇಕಂತಂದರೆ ಈ ಡುಮ್ಮಿ ಬಂದುಬಿಟ್ಟು ನನ್ನ ಪ್ಲ್ಯಾನ್ ಎಲ್ಲ ಉಲ್ಟಾ ಪಲ್ಟಾ ಮಾಡಿಬಿಟ್ಲು, ರಶ್ಮಿ ನಿನ್ನ ಮಾತ್ರ ಸುಮ್ಮನೆ ಬಿಡಲ್ಲ ಕಣೆ ಅಂದ್ಬಿಟ್ಟು ಇಲ್ಲಿ ಅಂತ ಇರ್ತಾಳೆ ಪಿಂಕಿ. ಇತ್ತ ಕಡೆ ಈ ಒಂದು ರತ್ನಗೆ ಪ್ರಜ್ಞೆ ಬರುತ್ತೆ, ಹುಷಾರಿದೆಯಾ, ಯಾಕೆ ರೀತಿ ಟೆನ್ಷನ್ ಆಗ್ತಿದೆ ಅಂತಾರೆ. ಅದಕ್ಕೆ ಯಾಕೆ ರೀತಿ ಕೇಳ್ತಾ ಇದ್ರ, ನನ್ನ ಮಗು ಬರುತ್ತೆ ಹೇಗೆಲ್ಲ ಕನಸ್ಕೊಂಡಿದ್ದೆ, ಆದರೆ ಈಗ ನನ್ನ ಮಗಿನೇ ಹುಟ್ಟಲ್ಲ ಅಂದರೆ ಎಷ್ಟು ಬೇಜಾರಾಗ್ತಿದೆ ಗೊತ್ತಾ ನಿನಗೆ ಅಂದ್ಬಿಟ್ಟು ಅಂತಾರೆ. ಅಯ್ಯೋ ಹುಡ್ತೇ ಇರೋ ಮಗುಗೆ ಇಷ್ಟೆಲ್ಲ ಕನಸು ಕಾಣ್ತಾ ಇದೆಯಾ, ನೀನು ನನ್ನ ಹತ್ರ ಎಲ್ಲನೂ ಮುಚ್ಚಿಟ್ಟಿದೆಯಾ ತಾನೇ ಅಂತೆ. ಅದಕ್ಕೆ ಏನು ಹೇಳ್ತಿದ್ದೀರಾ ನೀವು, ನನಗೆ ಅರ್ಥ ಆಗ್ತಾಯಿಲ್ಲ ಅಂತಿದ್ರೆ ನೀನು ಟೀಚರು ನಿನಗೆ ಅರ್ಥ ಆಗ್ತಿಲ್ವಾ, ಸರಿ ನೀನು ನಮ್ಮಪ್ಪ ಕೊಡ್ತಿರೋ ಟಾರ್ಚರೆಲ್ಲ ಅನುಭವಿಸ್ತಾ ಇದೆಯಾ, ಯಾಕೆ ನಾವಿಲ್ವಾ, ನಮ್ಮ ಹತ್ರ ಏನು ಹೇಳ್ಕೊಳ್ಬೇಕಂತ ಅನಿಸ್ಲೇ ಇಲ್ವಾ ನಿನಗೆ ಅಂದ್ಬಿಟ್ಟು ಅಂತಾರೆ. ಅದಕ್ಕೆ ಇಲ್ಲ ನನಗೆ ಈ ಮನೇಲಿ ಚೆನ್ನಾಗೇ ಇದೆ, ನೀವೆಲ್ಲ ತಪ್ಪಾರ್ಥ ಮಾಡ್ಕೊಂಡಿದ್ರಾ ಅಂತಾರೆ. ಓಹೋ ನಾನು ತಪ್ಪಾರ್ಥ ಮಾಡ್ಕೊಂಡಿದ್ದೀನ, ನನಗೆಲ್ಲನೂ ಚೆನ್ನಾಗಿ ಗೊತ್ತಿರುತ್ತನ, ಈಗ ತಾನೇ ನಾನು ಎಲ್ಲನೂ ನೋಡಿದೆ ಅಂದ್ಬಿಟ್ಟು ಅಂತಾರೆ. ಅದಕ್ಕೆ ಪ್ಲೀಸ್ ಯಾವುದೇ ಕಾರಣಕ್ಕೂ ಈ ವಿಚಾರ ಅಣ್ಣಗೆ ಹೇಳ್ಬೇಡಿ, ಅಣ್ಣ ತುಂಬಾ ಬೇಜಾರಾಗ್ತಾನೆ, ಅವ್ನು ಮೊದಲಿಗೆ ಸೆನ್ಸಿಟಿವು, ಈಗ ಆಲ್ರೆಡಿ ರಶ್ಮಿ ವಿಚಾರದಲ್ಲಿ ಹೀಗಾಗಿದೆ ಅಂದ್ಬಿಟ್ಟು ಅಣ್ಣ ನೋವು ಅನುಭವಿಸ್ತಾ ಇದ್ದಾನೆ, ನನ್ನ ಜೀವನದಲ್ಲಿ ಹೀಗಾಗಿದೆ ಅಂತಂದರೆ ಅವ್ನು ಬೇಜಾರು ಮಾಡ್ಕೊಳ್ತಾನೆ, ಅದಕ್ಕೆ ಕೈ ಮುಗಿತೀನಿ, ನನ್ನ ಮೇಲೆ ಆಣೆ ನೀವು ಅಣ್ಣನ ಹತ್ರ ಹೇಳ್ಕೊಬಾರ್ದು ಅಂದ್ಬಿಟ್ಟು ಇಲ್ಲಿ ರತ್ನ ಮಾತು ತಗೋತಾಳೆ. ಸರಿ ನೀನೇನೋ ಮಾತು ತಗೋತಿದ್ಯಾ ಅಂದರೆ ಮುಂದೊಂದಿನ ನಿಮ್ಮ ಅಣ್ಣಗೆ ಈ ವಿಚಾರ ಗೊತ್ತಾಯ್ತಂದರೆ ಸುಮ್ಮನೆ ಬಿಡ್ತಾರ, ಅವ್ರ ಮನಸ್ಸು ತುಂಬಾ ಸೂಕ್ಷ್ಮವಾದದ್ದು, ತಂಗಿರು ಖುಷಿಯಾಗಿಲ್ಲ ಅಂತಂದರೆ ಅವ್ರ ಕೋಪ ನೆತ್ತಿಗಿರುತ್ತೆ, ಅರ್ಥ ಮಾಡ್ಕೊ, ನಿನ್ನ ಜೀವನ ನಿನ್ನ ಕೈಯಲ್ಲಿ, ಈಗ ನಿಮ್ಮ ಮಾವನ ಎದುರಿಸ್ಕೊಂಡು ನೀನು ಈ ಮನೇಲಿ ಜೀವನ ಮಾಡಬೇಕು ಅಂದ್ಬಿಟ್ಟು ಇಲ್ಲಿ ರತ್ನಾಗೆ ಹೇಳ್ಕೊಡ್ತಾ ಇರ್ತಾಳೆ ಪಾರು. ಮನೆಯವರೆಲ್ಲರೂ ಊಟಕ್ಕೆ ಕೂತ್ಕೊಂಡಿದ್ರೆ ಯಾರು ಕೂಡ ಊಟ ಮಾಡದೆ ಬೇಜಾರಲ್ಲೇ ಇರ್ತಾರೆ. ಆಗ ಅಲ್ಲಿಗೆ ಈ ಒಂದು ಪರ್ಶು ಬರ್ತಾನೆ, ಟೆಡ್ಡಿ ಬೇರು ಮತ್ತು ಸ್ಟಿಕ್ಕರ್ಸ್ ಎಲ್ಲ ತಂದಿರ್ತಾನೆ ಮಗುದು. ಆಗ ಅಯ್ಯೋ ಸಾರಿ ಪೂಜೆ ಎಲ್ಲ ಮುಗ್ದೋಯ್ತಾ, ಬರೋದು ತಡ ಆಯಿತು, ಏನಂದರೆ ಇವೆಲ್ಲ ಏನಂತ ನೋಡ್ತಾ ಇದ್ದೀರಾ, ಟಾಯ್ಸು, ನನಗೆ ಮತ್ತು ರತ್ನಗೆ ಮುಂದೊಂದಿನ ಮಕ್ಕಳಾಗುತ್ತಲ್ವ, ಆ ಮಕ್ಕಳಿಗೆಲ್ಲ ಆಟ ಆಡೋ ಸಾಮಾನು ಅಂದ್ಬಿಟ್ಟು ಅಂತಾರೆ. ಆಗ ಕೋಪ ಮಾಡಿಕೊಂಡು ಅಲ್ಲಿಂದ ಶಿವು ಹೊರಟೋಗ್ತಿದ್ರೆ, ಶಿವ ನಿಂತ್ಕೊಳ್ಳೋ, ಯಾಕೋ ಹೋಗ್ತಾ ಇದೆ ಅಂದ್ಬಿಟ್ಟು ಪರ್ಶು ಅಂತಾರೆ. ಅದೇ ಟೈಮ್ಗೆ ರತ್ನ ಬಂದ್ಬಿಟ್ಟು ಕಾಲಿಗೆ ಬಿದ್ದುಬಿಟ್ಟು ಪರ್ಶು ಕಾಲಿಗೆ, ನಮಗಿನ್ನು ಮುಂದೆ ಮಕ್ಕಳೇ ಆಗಲ್ಲ ರೀ, ಅಂತ ಪಾಪಿ, ನಿಮಗೆ ಮಗು ಕೊಡೋಕ್ಕಾಗಲಿಲ್ಲ ನನ್ನ ಕೈಲಿ ಅಂದ್ಬಿಟ್ಟು ಇಲ್ಲಿ ರತ್ನ ಅಂತಿದ್ರೆ ಏನು ಹೇಳ್ತಿದೆ ನೀನು ಅಂತಂದ್ಬಿಟ್ಟು ಪರ್ಶು ಶಾಕ್ ಆಗ್ತಾನೆ. ಆಗ ಮನೆಯವರೆಲ್ಲರೂ ದಂಗಾಗಿ ಇರಬೇಕಾದ್ರೆ ಅಯ್ಯೋ ನಿಮ್ಗಿನ್ನೂ ಅಸಲಿ ವಿಚಾರ ಹೇಳ್ಬೇಕಾಗಿದೆ ಅಂದ್ಬಿಟ್ಟು ಅಂತಾರೆ. ಅಸಲಿ ವಿಚಾರನ ಏನದು ಅಂತಿದ್ರೆ ಪಾರು, ಏನಾದರೂ ಮಾಡು ಪಾರು, ಏನಾಗ್ತಿದೆ ಇಲ್ಲಿ ಅಂತಿದ್ರೆ ಮಾವ ರತ್ನಾಗ ಮಕ್ಕಳಾಗಲ್ಲ ಅಂತ ಯಾರು ಹೇಳಿದ್ದು ಅಂತಂದ್ಬಿಟ್ಟು ಅಂತ ಇದ್ದರೆ ಏನು ಹೇಳ್ತಿದ್ದೆ ನೀನು ಅಂತಂದ್ಬಿಟ್ಟು ವೀರಭದ್ರ ಅಂತಾರೆ. ಹೌದು ರತ್ನಾಗೆ ಮಕ್ಕಳಾಗೇ ಆಗ್ತವೆ, ಡಾಕ್ಟ್ರಾಗಿ ನಾನು ಹೇಳ್ತಾ ಇದ್ದೇನೆ, ಇದೆಲ್ಲ ಸುಳ್ಳು ರಿಪೋರ್ಟು, ಕೆಲವೊಂದು ಮುಖವಾಡೆಲ್ಲ ಕಳಿಸಿಡಬೇಕು ಅಂತಂದ್ಬಿಟ್ಟು ಇಲ್ಲಿ ವೀರಭದ್ರ ನೋಡಿಕೊಂಡು ಪಾರು ಹೇಳ್ತಿದ್ರೆ ವೀರಭದ್ರಗೆ ಶಾಕ್ ಆಗ್ತಾ ಇರುತ್ತೆ. ವೀರಭದ್ರ ಮುಖವಾಡ ಮನೆಯವರ ಎದುರಿಗೆ ಬಯಲು ಮಾಡ್ತಾರೆ ಪಾರು. ಇಲ್ಲಿ ಶಿವು ಸಿಡಿದೇಳ್ತಾನೆ. ಹಾಗೆ ರತ್ನಾಗೂ ಮಕ್ಕಳಾಗುತ್ತಾನ ಸತ್ಯ ಕೇಳಿಬಿಟ್ಟು ವೀರಭದ್ರ ಪರ್ಶಿಗೆ ಇಬ್ಬರಿಗೂ ತಲೆ ಕೆಳಗಾಗುತ್ತೆ ಪ್ಲ್ಯಾನ್ ಎಲ್ಲ. ಅಂತೂ ಇಂತೂ ಪಾರು ಇಲ್ಲಿ ವೀರಭದ್ರ ಲೆಕ್ಕಾಚಾರ ತಲೆ ಕೆಳಗೆ ಮಾಡಿದ್ದಾಳೆ. ಈಗಾದರೂ ವೀರಭದ್ರಗೆ ಬುದ್ಧಿ ಬರುತ್ತಾ, ರತ್ನ ಇಲ್ಲಿ ಪರ್ಶು ವೀರಭದ್ರ ಅಸಲಿ ಮುಖವಾಡ ಬಯಲಾಗುತ್ತಾ ಅಂತ ನೋಡೋಣ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.
ಥ್ಯಾಂಕ್ ಯು ಫಾರ್ ವಾಚಿಂಗ್.